ನಮಸ್ಕಾರ ವೀಕ್ಷಕರೇ, ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ರೂಪೇಶ್ ಕೆಂಸಾಗರ. ಮಾಗಡಿ ತಾಲೂಕಿನ ದೊಡ್ಡಯ್ಯನಪಾಳ್ಯದ ಬನಶಂಕರಿ ಫಾರಂ ಹೌಸ್ನಲ್ಲಿ ಬೆಂಗಳೂರು ಗ್ರಾಮಾಂತರ ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್, ಬಿಬಿಎಂಪಿ ಮಾಜಿ ವಿರೋಧ ಪಕ್ಷದ ನಾಯಕ ಎಚ್ ಬಸವರಾಜು ಹಾಗೂ ಬಿಜೆಪಿ ತಾಲೂಕು ಅಧ್ಯಕ್ಷ ವೀರಭದ್ರಪ್ಪ ನೇತೃತ್ವದಲ್ಲಿ ನಡೆದ ಬಿಜೆಪಿ ಕಾರ್ಯಕರ್ತರ ಜೊತೆ ಮುಕ್ತ ಚರ್ಚೆ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಬಿಜೆಪಿ ತಾಲೂಕು ಅಧ್ಯಕ್ಷ ವೀರಭದ್ರಪ್ಪ, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಪಾರ್ಟಿ. ಬಿಹಾರದಲ್ಲಿ ಜನಪದ ಗೀತೆ ಹಾಡುತ್ತಿದ್ದ ಹುಡುಗಿ ಎಂಎಲ್ಎ ಆಗಿದ್ದಾರೆ. ಫ್ಲೆಕ್ಸ್ ಕಟ್ಟುತ್ತಿದ್ದವರು ಎಂಎಲ್ಎ ಆಗಿದ್ದಾರೆ. ನಮ್ಮ ಪಕ್ಷದವರು ವರ್ಷದ 365 ದಿನಗಳು ಪಕ್ಷದಲ್ಲಿಯೇ ದುಡಿಯುತ್ತೇವೆ. ಇದಲ್ಲವೇ ಕಾರ್ಯಕರ್ತರ ನಿಷ್ಠೆ. ನಮ್ಮ ಮಾಗಡಿ ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಗೆ ಸಂಸದರು ಹೆಚ್ಚು ಒತ್ತು ಕೊಡಬೇಕು ಎಂದರು. ನಂತರದಲ್ಲಿ ಮಾತನಾಡಿದ ಸಂಸದರಾದ ಡಾಕ್ಟರ್ ಸಿಎನ್ ಮಂಜುನಾಥ್, 1984ರಲ್ಲಿ ದೇವೇಗೌಡರು ಹೇಮಾವತಿ ನದಿಗೆ ಡ್ಯಾಂ ನಿರ್ಮಿಸಿದ್ದರಿಂದ ಇಂದು ತಾಲೂಕಿಗೆ ನೀರು ಬೇಕೆಂದು ನೀವು ಹೋರಾಡುತ್ತಿದ್ದೇವೆ. ಆದರೆ ಇಂದಿನ ರಾಜ್ಯ ಸರ್ಕಾರ ಕೆರೆಗಳ ಅಭಿವೃದ್ಧಿಗೆ ಸಹಕಾರ ನೀಡುತ್ತಿಲ್ಲ. ನಮ್ಮಲ್ಲಿರುವ ಸಂಪನ್ಮೂಲ ಸದ್ಬಳಸಿಕೊಂಡು ಶಾಶ್ವತ ಯೋಜನೆಗಳ ಮೂಲಕ ರೈತರ ಬದುಕು ಹಸನಾಗಬೇಕು ಎಂದರು. ನಂತರದಲ್ಲಿ ಮಾತನಾಡಿದ ಬಿಬಿಎಂಪಿ ಮಾಜಿ ವಿರೋಧ ಪಕ್ಷದ ನಾಯಕ ಎಚ್ ಬಸವರಾಜು, ರಾಜ್ಯದಲ್ಲಿ 2028ಕ್ಕೆ ಕಾಂಗ್ರೆಸ್ ಪಕ್ಷ ಧೂಳಿಪಟವಾಗಲಿದೆ. ಮುಂದಿನ ಎಲ್ಲ ಚುನಾವಣೆಗಳಲ್ಲೂ ಬಿಜೆಪಿ ಜೆಡಿಎಸ್ ಹೊಂದಾಣಿಕೆಯಿಂದ ಚುನಾವಣೆ ಎದುರಿಸಲಿದ್ದಾವೆ ಎಂದರು. ಈ ವೇಳೆಯಲ್ಲಿ ತಾಲೂಕು ಬಿಜೆಪಿ ಅಧ್ಯಕ್ಷ ವೀರಭದ್ರಪ್ಪ, ಉಪಾಧ್ಯಕ್ಷ ಕವನಗೌಡ, ಜಿಲ್ಲಾಧ್ಯಕ್ಷ ಆನಂದ್ ಸ್ವಾಮಿ, ಉಪಾಧ್ಯಕ್ಷ ಎಂಆರ್ ರಾಘವೇಂದ್ರ, ಯುವ ಮೋರ್ಚಾ ಅಧ್ಯಕ್ಷ ಧನುಷ್, ಸಂದೀಪ್ ರೆಡ್ಡಿ, ಭಾಸ್ಕರ್, ದೇವೇಗೌಡರು, ಬಜ್ಜಾ ಜಯರಾಮ್, ಶಶಿಧರ್ ಸೇರಿದಂತೆ ಮುಖಂಡರು ಇದ್ದರು. ಹೊಡಿತಿದ್ದವರು ಮಿನಿಸ್ಟರ್ ಆದರು MP ಆಗಿ, ಬಹುಶಃ ಛತ್ತೀಸ್ಗಢದಲ್ಲಿ ಅನ್ಕೊಳ್ತೇನೆ, ಒರಿಸ್ಸಾದಲ್ಲಿ ಒಬ್ಬ ಸೈಕಲಲ್ಲಿ ಓಡಾಡ್ತಾ ಇದ್ದಂಥ ವ್ಯಕ್ತಿ ಕೇಂದ್ರ ಸಚಿವ ಆದ. ಅಂದರೆ ಈ ಬಾರಿ ನಿನ್ನೆ ನಡೆದಂಥ ಒಂದು ರಾಜ್ಯದ ಚುನಾವಣೆಯಲ್ಲಿ ಬಿಹಾರದಲ್ಲಿ ಯಾರೋ ಜಾನಪದ ಗೀತೆ ಆಡ್ತಾ ಇದ್ದವಳು, ಒಂದು ಹೆಣ್ಮಗಳು, 24 ವರ್ಷದ ಹೆಣ್ಮಗಳು ಶಾಸಕಿ ಆಗಿದ್ದಾಳೆ. ಅಂದರೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಪಾರ್ಟಿ. ಇಲ್ಲಿ ಫ್ಲೆಕ್ಸ್ ಕಟ್ತಾ ಇದ್ದವರು MLA ಆಗಿದ್ದಾರೆ, ಫ್ಲೆಕ್ಸ್ ಕಟ್ತಾ ಇದ್ದವರು MLA ಆಗಿದ್ದಾರೆ. ಪಾರ್ಟಿ ಆಫೀಸಲ್ಲಿ ಕೆಲಸ ಮಾಡ್ತಿದ್ದವರು MLC ಆಗಿದ್ದಾರೆ. ಬೇರೆ ಪಾರ್ಟಿಯ ಕಾರ್ಯಕರ್ತರಿಗೂ ನಮ್ಮ ಪಾರ್ಟಿಯ ಕಾರ್ಯಕರ್ತರಿಗೂ ಭಾಳಷ್ಟು ವ್ಯತ್ಯಾಸ ಇದೆ. ನಾವು 360 ದಿನಗಳ ಕಾಲ ಕೂಡ ಪಕ್ಷದ ಕೆಲಸ ಮಾಡ್ತೀವಿ. ಬೇರೆ ಪಾರ್ಟಿಯವರು ಏನು ಅಂತಂದ್ರೆ ಚುನಾವಣೆ ನಾಳೆ ನಾಡಿದ್ದು ನನಗೆ ಕರಪತ್ರದ ಜೊತೆಗೆ ಏನಾದರೂ ಬೇರೆ ಮೆಟೀರಿಯಲ್ ಕೊಟ್ಟರೆ ಅವ್ರು ಕೆಲಸ ಮಾಡ್ತಾರೆ. ನಾವಿನ್ನ ಡಾಕ್ಟರ್ಸ್ ಅನೌನ್ಸ್ ಆಗಿಲ್ಲ, ಆಲೆ ಮನೆಗೆ ಕರಪತ್ರವನ್ನು ಹಂಚಿದ್ವಿ. ನಾವು ಭಾರತೀಯ ಜನತಾ ಪಾರ್ಟಿ ಮೋದಿಯವರ ಕಾರ್ಯಕ್ರಮಗಳ ಕರಪತ್ರವನ್ನು ಪ್ರತಿಯೊಂದು ಹಳ್ಳಿನಲ್ಲಿ, ಪ್ರತಿಯೊಂದು ಊರಲ್ಲಿ, ಪ್ರತಿಯೊಂದು ಮನೆಗೂ ಕೂಡ ನಾವು ಆಲೆ ತಲುಪಿಸಿದ್ವಿ. ಮಂಜುನಾಥ್ ಅವರ ಹೆಸರು ಅನೌನ್ಸ್ ಆಯ್ತಿದ್ದಂಗೆ ನಮಗೆ ಗೆಲುವಿನ ನಗೆ ಬೀರಿತು. ಯಾಕೆಂದ್ರೆ ಅಭ್ಯರ್ಥಿ ಬಹುಶಃ 75% ಅಭ್ಯರ್ಥಿ ಅನೌನ್ಸ್ ಮಾಡಿದಾಗಲೇ ನಾವು ಫಲಿತಾಂಶ ಗೊತ್ತಾಗ್ತದೆ. ಪುಣ್ಯ NDA ಅಂತ ಒಂದು ಒಪ್ಪಂದ ಕೂಡ ಆಯಿತು. ಇಬ್ಬರು ಕೂಡ ಒಂದು ರಾಜಕೀಯ ಸಂಬಂಧದಲ್ಲಿ ಚುನಾವಣೆ ಮಾಡೋದು ಅಂತ ಆದಾಗ ನಮಗೆ ನಿರ್ಣಾಯಕ ಆಯಿತು. ಘಟಾನುಘಟಿಗಳಿರ್ತಕ್ಕಂಥ ತಾಲೂಕಿತ್ತು, ರಾಮನಗರ ಇತ್ತು, ಚನ್ನಪಟ್ಟಣ ಇತ್ತು. ಆ ಎಲ್ಲ ತಾಲೂಕುಗಳಿಗಿಂತ ಮೀರಿದಂತಹ ಲೀಡನ್ನು ಕೊಟ್ಟಿದ್ದೇವೆ ನಮ್ಮ ಮಾಗಡಿ ತಾಲೂಕು. ಅವೆಲ್ಲ ಸಂತೋಷ ಪಡಬೇಕು. 1 ಲಕ್ಷದ ನಾವು ಒಂದು ಮೀಟಿಂಗ್ ಮಾಡಿದ್ವಿ ರಾಮನಗರದಲ್ಲಿ. ಅವತ್ತು ಕೇಳಿದ್ವಿ ಯಾವ್ಯಾವ ತಾಲೂಕಲ್ಲಿ ಎಷ್ಟೆಷ್ಟು ಲೀಡ್ ಕೊಡ್ತೀರಾ ಅಂದರೆ, ನಾವು ಮಾಗಡಿಯವರು ಎದೆ ಎತ್ತಿ ಹೇಳಿದ್ವಿ 25ರಿಂದ 30 ಸಾವಿರ ಲೀಡ್ ಕೊಡ್ತೀವಿ ಅಂತ. ಸುಮ್ಮನೆ ತಮಾಷೆಗೆ ಹೇಳಿದ್ವಿ, ಅದು ನಿಜ ಆಗಿತ್ತು. ಅಂದರೆ ನನ್ನ ಕಾರ್ಯಕರ್ತರ ಶ್ರಮ, ನನ್ನ ಕಾರ್ಯಕರ್ತರ ಅವಿರತವಾದಂತಹ ಬಾಂಧವ್ಯ ಅಲ್ಲಿ ಏನು ಅಂತ ಚಿತ್ರಣವನ್ನು ನಾವು ಕಂಡ್ವಿ. ಈ ರೀತಿ ಗೆಲುವನ್ನು ಕಂಡಂತಹ ಸಂದರ್ಭದಲ್ಲಿ ಬಹುದಿನಗಳ ನಂತರದ ಗೆಲುವು ಎಲ್ಲರಿಗೂ ಸಂತಸ. ಏನೋ ಒಂದು ಸಣ್ಣ, ಅವರಿಗೂ ಕೂಡ ನಮ್ಮ ಕಾರ್ಯಕರ್ತರಿಗೂ ಕೂಡ ಆಸೆ ಇರ್ತದೆ, ನಮ್ಮೂರಿಗೆ ಏನೋ ಒಂದು ಸಣ್ಣದೊಂದು ಕೆಲಸ ಆಗಬೇಕು ನಮ್ಮ ಡಾಕ್ಟರ್ ಕಡೆಯಿಂದ. ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದ್ದಾರೆ, ಸುಮಾರು ಜನಗಳ ಜೀವ ಉಳಿದಿದೆ, ಆಸ್ಪತ್ರೆ ಕಾರ್ಯ ತುಂಬ ಚೆನ್ನಾಗಿ ನಡೀತಾ ಇದೆ ಅಂತ ವಿಜಯೇಂದ್ರ ಅವ್ರ ಮುಂದೆ ಕೂಡ ಪ್ರಸ್ತಾಪ ಮಾಡಿದ್ರು ಮೊನ್ನೆ ಮೀಟಿಂಗಲ್ಲಿ. ಮಂಜುನಾಥ್ ಸರಿಂದ ಆಸ್ಪತ್ರೆ ಕಾರ್ಯಗಳು ಭಾಳ ಚೆನ್ನಾಗಿ ನಡೀತಾ ಇದೆ, ಸ್ಪಂದಿಸ್ತಾ ಇದ್ದಾರೆ ಅಂತ ರಾಜ್ಯಾಧ್ಯಕ್ಷರ ಮುಂದೆ ಮಂಜುನಾಥ್ ಸರ್ ತಡವಾಗಿ ಬಂದರು. ಆ ಸಭೆಗೆ ಬರುವುದಕ್ಕೆ ಮೊದಲು ಆನಂದ್ ಸ್ವಾಮಿಯವರು ಆ ವಿಚಾರವನ್ನು ರಾಜ್ಯಾಧ್ಯಕ್ಷರ ಹತ್ರ ಪ್ರಸ್ತಾಪ ಮಾಡಿದ್ರು. ನಾನು ಕೂಡ ಆ ಮೀಟಿಂಗಲ್ಲಿ ಉಪಸ್ಥಿತಿ ಇದೆ. ಇಂತಹ ಸಂದರ್ಭದಲ್ಲಿ ಈ ಕಾರ್ಯಕರ್ತರ ಒಂದು ಸಣ್ಣ ಏನು ಇಲ್ಲಿ ಯಾರು ಕೋಟಿಗಟ್ಟಲೆ ಕಾಂಟ್ರಾಕ್ಟ್ ಮಾಡುವಂಥ ಒಬ್ಬ ಕಾರ್ಯಕರ್ತ ನಮ್ಮ ಭಾರತೀಯ ಜನತಾ ಪಾರ್ಟಿನಲ್ಲಿ ಇಲ್ಲ. ನಾವು ಕೇಳೋದೇನು ನಮ್ಮ ಡಾಕ್ಟರ್ ಸಾಹೇಬ್ರ ಹತ್ರ ಅಂದರೆ ಕುಡಿಯೋ ನೀರು ಅಷ್ಟೇ. ಆಮೇಲೆ ಏನೋ ಐ ಮಾಸ್ಕ್ ಲೈಟು, ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ನಿಮ್ಮಿಂದ ನಾವು ನಿರೀಕ್ಷೆ ಮಾಡ್ತೀವಿ. ತಾವು ದಯವಿಟ್ಟು ಇದನ್ನು ನೆರವೇರಿಸ್ಕೊಡ್ಬೇಕು. ಈಗಾಗಲೇ ಬಹುತೇಕ ಜನ ನಿಮ್ಮಲ್ಲಿ ಅರ್ಜಿಗಳನ್ನು ಕೊಟ್ಟಿದ್ದಾರೆ, ಶಿವಲಿಂಗಣ್ಣವ್ರ ಕೈ ಕೊಟ್ಟಿದ್ದಾರೆ. ನಾನು ಕೂಡ ಶಿವಲಿಂಗಣ್ಣವ್ರ ಕೈ ಕೆಲವೊಂದು ಅರ್ಜಿಗಳನ್ನು ತಲುಪಿಸಿದ್ದೇನೆ. ತಾವು ದಯವಿಟ್ಟು ನಮ್ಮ ಕಾರ್ಯಕರ್ತರಿಗೆ, ಏನು ಈ ದೇವದುರ್ಲಭ ಕಾರ್ಯಕರ್ತರು ಅಂತ ಇದ್ದಾರೆ,
ಏನನ್ನು ಬಯಸದಲೇ ತಮ್ಮ ಜೀವನದ ಉದ್ದಕ್ಕೂ ಭಾರತೀಯ ಜನತಾ ಪಾರ್ಟಿಯ ಬಾವುಟವನ್ನು ಹಿಡ್ಕೊಂಡು ಸುತ್ತುತ್ತಾ ಇದ್ದಾರೆ. ಅಂಥವ್ರಿಗೆ ತಾವು ದಯವಿಟ್ಟು ಸಣ್ಣ ಪುಟ್ಟ ಸಹಾಯವನ್ನು ಮಾಡಬೇಕು ಅಂತ ಕೇಳ್ಕೊಳ್ಳೋದ್ರ ಮುಖಾಂತರ ಭಾರತೀಯ ಜನತಾ ಪಾರ್ಟಿ, ಆ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ನಮ್ಮ ಕಾರ್ಯಕರ್ತರಲ್ಲಿ ವಿನಂತಿ ಮಾಡ್ತೀನಿ, ನಿಮ್ಮ ಒಗ್ಗಟ್ಟು, ನಿಮ್ಮ ಗುರಿ ಏನಾದರೂ ಒಂದು ಇಟ್ಕೊಂಡಿರ್ಬೇಕು. ಆ ಗುರಿ ಮುಟ್ಟಬೇಕಾದ್ರೆ ಎಲ್ಲರೂ ಶ್ರಮ ಹಾಕಬೇಕು. ನಾವೆಲ್ಲ ಅದಕ್ಕೆ ನಿಮ್ಮ ಜೊತೆಲಿರ್ತೀವಿ. ಮುಂದಿನ ಚುನಾವಣೆ JDS BJP ಒಟ್ಟಿಗೆ ಚುನಾವಣೆ ಹೋಗ್ತದೆ. ರಾಜ್ಯದಲ್ಲಿ 28ಕ್ಕೆ ಕಾಂಗ್ರೆಸ್ಸು ಧೂಳಿಪಟ ಆಗ್ತದೆ. ಬಿಹಾರದಲ್ಲಿ ಅದಕ್ಕೆ ಕಳೆದ ಸಾರಿ ನಮ್ಮ ಧನಂಜಯ ಅವರು ಅಧ್ಯಕ್ಷರಾಗಿದ್ದಾಗ 38 ಜನಕ್ಕೆ ಅಲ್ಲ ನಾಮಿನಿ ಮಾಡಿದ್ವಿ ನಾವು. 38 ಜನ ಕಾರ್ಯಕರ್ತರಿಗೆ ನಾಮಿನಿ ಮಾಡಿದ್ವಿ, ಹೌದಲ್ಲ? 38 40 57 ಜನ. ಅದರಲ್ಲಿ ನೋಡಿ, ಇಲ್ಲೇ ಅವರು ಪುರಸಭಾ ಮೆಂಬರ್ ದೀಪಾ ಪ್ರಸಾದ್ ಅವರು ಎಲೆಕ್ಷನಲ್ಲಿ ಸೋತಿದ್ರು. 20ನೇ ವಾರ್ಡ್ಗೆ ನೀನು ನಾಮಿನಿ ಮಾಡ್ತೀನಿ ನಿಂತ್ಕೊಳಮ್ಮ ಅಂತೇಳಿ ನೋಡಿ. ಅವರು ನಮ್ಮ ಹಿಂದೆ ನಮ್ಮ ಇವರಿದ್ರು, ನಿಮ್ಮ ಜೊತೆಲಿದ್ರಲ್ಲ, ತಿರೋದ್ರಲ್ಲ, ಯಾರು? ಶಿವಣ್ಣ, ಕತ್ತೆ ಶಿವಣ್ಣ ಅಂತ, MT ಶಿವಣ್ಣ, MT ಸಾರಿ ನಿಂತಿದ್ರು ಸರ್ ಪುರಸಭೆಗೆ, ಸೋತೋದ್ರು. 4 ಸಾರಿನೂ ಸೋತಿದ್ರು. ನಾಮಿನಿ ಮಾಡಿದ್ರು. ನಾಮಿನಿ ಮಾಡಿ 3 ತಿಂಗಳಿಗೇನಲ್ಲ ನಾನು ಸ್ವಾಮಿ 3 ತಿಂಗಳಿಗೆ ತೀರೋದ್ರು. ನಾನು ರಾತ್ರಿ ಬಂದೆ. ಅವ್ರ ಹೆಂಗಸರು ಕೊನೆಗಾಲದಲ್ಲಿ ನಮ್ಮ ಯಜಮಾನ್ರು ಪುರಸಭೆ ಅಂತ ಇದ್ರು ಪಾರ್ಟಿಲಿ, ಕೊನೆಗಾದ್ರೂ ಮುಕ್ತಿ ಕಾಣಿಸ್ಬಿಟ್ರಿ ಅಂದರು. ಎಷ್ಟು ನೋವಾಗ್ತದೆ ಅವ್ರ ಮನೆಯವ್ರಿಗೆ, ಎಷ್ಟು ನೋವಿತ್ತು ಅಂದರೆ ಪಾರ್ಟಿಲಿ ಅಷ್ಟೇ ವಿಶ್ವಾಸ ಇತ್ತು. ಅದಕ್ಕೆ ಕೊನೆಗಾದ್ರೂ ಒಂದು ಹಂಗೆ ಕೈಲಾಸವ್ರಿಗೂ ಸಿಕ್ಕಿದ್ದು ಹಂಗೇನೆ. ಅದಕ್ಕೆ ನೀನು ನಾಮಿನಿ ಮಾಡಿದ್ದು ಏನಮ್ಮ. ಅದರಿಂದ ನಾವೊಂದು ಗುರಿ ಇಟ್ಕೋಬೇಕು, ಗುರಿ ಮುಟ್ಟಬೇಕು. ಗುರಿ ಮುಟ್ಬೇಕಾದ್ರೆ ಒಗ್ಗಟ್ಟಿರ್ಬೇಕು. ಆಮೇಲೆ ಒಂದೇ ಒಂದು ಸೀಟು ಮಾಗಡಿ ತಾಲೂಕಲ್ಲಿ ಗೆದ್ದು ಅದನ್ನ ಅಧ್ಯಕ್ಷರು ಮಾಡಿದ್ರಿ, ಮುನ್ಸಿಪಲ್ ಅಧ್ಯಕ್ಷರು ಮಾಡಿದ್ರಿ. ಅದು ನಿಮ್ಮ ಇದರಿಂದಲೇ ಆಗಿದ್ದು. ಒಂದೇ ಒಂದು BJP ಗೆದ್ದಿದ್ದು ಇತಿಹಾಸ ಅದು ನಿಮ್ಮನ್ನ ನಾವು ನಮ್ಮ ತಾಲೂಕಿನ ನಾಯಕರಾಗಿ ನೋಡಬೇಕು ಅನ್ನೋ ಆಸೆ. ಯಾಕಂದ್ರೆ ನನಗಾಲೇ 1962ನೇ ಇಸ್ವಿನಲ್ಲಿ ಸನ್ಮಾನ್ಯ ದೇವೇಗೌಡರು ಪ್ರಥಮ ಬಾರಿಗೆ ಅವರು ವಿಧಾನಸಭೆ ಪ್ರವೇಶ ಮಾಡ್ತಾರೆ. ಆವಾಗ ಅವರು ಒಬ್ಬ ಸ್ವತಂತ್ರ ಅಭ್ಯರ್ಥಿಯಾಗಿ ಹೇಮಾವತಿ ನದಿಗೆ ಗೊರೂರ್ ಹತ್ರ ಒಂದು ಡ್ಯಾಮ್ ಕಟ್ಟಬೇಕು ಅಂತ ಪ್ರಸ್ತಾವನೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಏನಾಗಿರುತ್ತೆ, ನಮ್ಮ ಸರ್ಕಾರ ಇಲ್ಲಿದ್ದವರು ಇಲ್ಲ ನಾವು ನೀರು ತಮಿಳ್ನಾಡಿಗೆ ಬಿಟ್ಬಿಡೋಣ, ಅದಕ್ಕೆ ಎಕ್ಸ್ಚೇಂಜ್ ಆಗಿ ಭತ್ತ ತಗೊಳ್ಳೋಣ ಅಂತ ಒಂದು ಅಭಿಪ್ರಾಯ. ಅದಕ್ಕೆ ಅವರು ಧರಣಿ ಕೂರ್ತಾರೆ 62ನೇ ಇಸ್ವಿನಲ್ಲಿ, 67ನೇ ಇಸ್ವಿನಲ್ಲಿ. ನಂತರ ಏನೋ ದೇವರ ದಯ ಅನಿಸುತ್ತೆ 84ರಲ್ಲಿ ಅವರೇ ಲೋಕೋಪಯೋಗಿ ಸಚಿವರಾಗ್ತಾರೆ. ಆವಾಗ ನೋಡಿ, ಇವತ್ತು ಹೇಮಾವತಿ ಡ್ಯಾಮನ್ನು ಕಟ್ಟಿದಂಥ ನಿಜವಾಗ್ಲೂ ಅದನ್ನು ಪ್ರಾರಂಭ ಮಾಡಬೇಕು, ಅದಕ್ಕೆ ಕಾರಣಕರ್ತರಾಗಿ ಅದನ್ನು ಮುಗಿಸಿದಂಥ ಕೀರ್ತಿ ಇವತ್ತು HD ದೇವೇಗೌಡರಿಗೆ ಸಲ್ಲಿದೆ. ನೋಡಿ, ಈಗ ಬೇರೆ ನಮ್ಗೆ ಅದು ಬೇಕು, ನಮಗೆ ತುರುವೇಕೆರೆಗಾಯಿತು, ನಾಗಮಂಗಲಕ್ಕಾಯಿತು, ಚನ್ನರಾಯಪಟ್ಟಣಕ್ಕಾಯಿತು, ಹೊಳೆನರಸೀಪುರಕ್ಕಾಯಿತು, ಕುಣಗಲ್ಲು ಇಲ್ಲಿಗೆ ಬೇಕು, ಅದರಿಂದ ಇಲ್ಲಿ ಕುಡಿಯೋದು ನೀರು ಬೇಕು. ಮಾಗಡಿಗೆ ಕುಡಿಯೋ ನೀರಿಗೆ ಯಾರು ಕೂಡ ಅಡ್ಡಿ ಆಗಬಾರ್ದು. ಕುಡಿಯೋ ನೀರು ನಮ್ಮ ಹಕ್ಕು ಅನಿಸುತ್ತೆ ನನಗೇನು. ಯಾಕೆಂದರೆ ಕುಡಿಯೋ ನೀರು ನಮ್ಮ ಹಕ್ಕು. ಯಾರೂ ಕೂಡ ಇವತ್ತು ನಾವು ಮಾತಾಡ್ತೇವೆ ತಮಿಳ್ನಾಡು ಈಗ ಮೇಕೆದಾಟು ನಾವು ಕಟ್ಟಬೇಕು ಅಂತ. ಅದು ನೀರಾವರಿ ಯೋಜನೆ ಇಲ್ಲ, ಅದು ಕುಡಿಯೋ ನೀರಿನ ಯೋಜನೆ ಮೇಕೆದಾಟು. ನಾವು ಹೇಳೋದು ಇವತ್ತು ತಮಿಳ್ನಾಡವರು ನಮಗೆ ಅವರು ಸಹಕರಿಸ್ತಿಲ್ಲ ಅಂತ. ಇಲ್ಲಿ ನೋಡಿದರೆ ನಮ್ಮ ತಾಲೂಕವರೇ ಸಹಕರಿಸ್ತಾ ಇಲ್ಲ. ನಿರಂತರ ಸುದ್ದಿ ಸಮಾಚಾರಕ್ಕಾಗಿ ವೀಕ್ಷಿಸಿ ನಿಮ್ಮ ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನೆಲ್ ಅನ್ನ. ವಂದನೆಗಳು.